ಇನ್ನೊಂದು ದೂರ ಆತ್ ಬಿಡ ಇವ ಎಷ್ಟು ಚಂದ ಜೀನ್ ಇತ್ತು ಇಲ್ಲೇ ಭಾಳ ದೂರ ಆತ. ಏನು ಮಾಡ್ಬೇಕು ಯಾಕ ಇನ್ನು ಬ್ಯಾಸ್ಗೆಲ್ಲ ಒಂದು ದಿವ್ಸ ಇದನ್ನ ಇವು ನುಚ್ಚು ಹೊಡಿಬೇಕು ನೋಡ. ಜೋಳದ ನುಚ್ಚು ಹೊಡೆದು ಇಟ್ಕೊಂಡ್ರೆ ಸಂಗಟಿ ಮಾಡ್ಕೊಂಡು ಸಂಗಟಿ ಮಜ್ಜಿಗೆ ಹಾಲು ಸಾರು ಹಾಕೊಂಡು ತಿನ್ನಕ್ಕೆ ದೇಹಕ್ಕೆ ತಂಪುನೂ ಆಗತ್ತೆ. ಮತ್ತಿನ್ನು ಉರಿ 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 ಬ್ಯಾಸ್ಗಿನ ನೋಡು ಒಂದು ದಿವ್ಸ ಹೊಡೆಯೋಣ, ಇವತ್ತು ಹೊಡ್ಕೊಂಬಿಡೋಣ, ಬಡ ಹಸ ಮಾಡಿ ಕಾಸ. ಹೌದಾ ಲಕ್ಷ್ಮಿ, ಏಸು ಇಲ್ಲ ನುಚ್ಚು ಖರೆ ನೋಡು, ನನಗೂ ಮರ್ತು ಹೋಗಿತ್ತು, ನೆನ್ಪು ಮಾಡಿ ಚಲೋ ಮಾಡಿದೆ. ಆತು ಇವನೊಂದು ದಿವಸ ಹಸ ಮಾಡಿ ಕಾಸ ಬಡ ಒಂದು ದಿವ್ಸ ಹೊಡ್ಕೋಣ ನನ್ನ ನುಚ್ಚ. ಮತ್ತು ಅತ್ತಿಯರ್ಗು ಹೊಟ್ಟಿಗೆ ಹಿತ್ತಾಗಂಗೆ ಏನಾರು ಬೇಕು, ಅವು ಎಂಥವ ಔಷಧಿ ತಗೋತಾರಲ್ಲ, ಅವು ಎಂಥದ್ದು ನಾಟಿ ಔಷಧಿ, ಅದಕ್ಕೆ ಒಂದಿಟ್ಟು ಉಷ್ಣದಂಗೆ ಆಗುತ್ತೆ ಅತ್ತಿಗೆ. ಇಂಥವೆಲ್ಲ ಮಜ್ಜಿಗೆ ಅನ್ನ ಅದ ಇವನ್ ಕೊಡ್ಬೇಡ ಅಂದಾರ. ಮತ್ತು ನೆವಣಕ್ಕಿ ಅನ್ನ ಕೊಡ್ಬೇಡ ಅಂದಾರಲ್ಲ. ಮತ್ತು ಕೊನೆಗೆ ಗೋಧಿ ನುಚ್ಚು ಮತ್ತು ಅಕ್ಕಿ ನುಚ್ಚು, ಜೋಳದ ನುಚ್ಚಿಂದ ಏನಾರ ಒಂದು ಗೋಧಿ ನುಚ್ಚು ಮತ್ತು ಉಷ್ಣನ, ಅದಕ್ಕೆ ಜೋಳದ ನುಚ್ಚಾದ್ರೆ ಮಜ್ಜಿಗೆ ಹಾಕ್ಯಂಡು ಉಂತಾರೆ. ಚಲೋ ಚಲೋ ಅಷ್ಟು ಮಾಡೋಣ, ಹೊಡಿಯೋಣ ತಗೋ. ಹಸ ಮಾಡೋದು ಆದ ಕೂಡಲೇ ಹೊಡೆದಿಟ್ಕೊಳ್ಳೋಣ. ಅವು ಪುಟ್ಟಿಗಿನ ಹೊಸು ಜೀನಿ ಕಳಿಸ್ಬಿಡೋಣಂತ, ಹಾಕ್ಸಂಬರ್ಲಿ ಹಿಟ್ಟು. ಕವಿತಿನ ಕಳಿಸ್ಬಿಡ, ಇವರಿಬ್ಬರು ಅಣ್ಣ ತಮ್ಮನ ಜೋಡಿ ಮಾಡಿ ಕಳ್ಸೋಣ, ಹೌದಿಲ್ಲ? ಆತು ಅಷ್ಟು ಮಾಡೋಣಂತ. ಕಳಿಸ್ತೀನಿ. ಹೆಂಗೂ ಈಗ ಈರಣ್ಣ ದೊಡ್ಡವಾಗ್ಯಾನ, ಅವನ ಹೋಗ್ತಾನ. ಮೊದ್ಲಾದ್ರೆ ಸುನೀತಾ ಆಮೇಲೆ ನಮ್ಮ ಕವಿತಾ ಇಬ್ರು ಹೋಗಿದ್ರ ಅಕ್ಕ ತಂಗಿ. ಈಗ ಇವನ ದೊಡ್ಡವಾಗ್ಯಾನಲ್ಲಿ, ಈಗ ಸೈಕಲ್ ಬೇರೆ ಕೊಡ್ಸ್ಯಾನ ಅವ್ರ ಅಪ್ಪ, ಅದು ಸೈಕಲ್ನಾಗ ಹೋಗಾರ. ಯಾರ ಕೋಳಿ ತಂದಾರ ನೋಡ್ಯವ ನಮ್ಮ ಓಣ್ಯಾಗ ಸಾಕಾಕ. ಏನ್ ದಿನ ಬೆಳಗಾದ್ರೆ ಕೊಕ್ಕರ್ ಮಾಡ್ತಾವಾಗ. 3 ಗಂಟೆಗೆ ಹೋದ್ರೈತೆ ಇವತ್ತು ಮುಂಜಾನೆ, ಮುಂಜಾನೆ ಯಾಕ? ಯಾರಲ್ಲ ಅವ್ರ ಮಗ್ಳದಾರಲ್ಲ ತಾಮ್ರಗೊಂಡ್ಯಾರ, ಅವ್ರು ಅವು ಕೋಳಿ ಅವ ಒದ್ರದು. ಹೌದನ? ಆಡು ಕೋಳಿ ಸಾಕಕತ್ತಾರ ಅವ್ರು, ಸಾಕ್ಲಿ. ನಾವು ಎತ್ತು ಎಮ್ಮೆ ಹೆಂಗೆ ಕಟ್ಟಿವಿ ಅವ್ರಂಗೆ ಆಡು ಕೋಳಿ ಕಟ್ಟ್ಯಾರ ಆಟ. ಇವ ಬಡ ಮಾಡೋನ್ ತಗೋರವ. ಇವ ಇನ್ನ ಅಡ್ಗೆ ಮಾಡ್ಬೇಕು, ಅತ್ತಿಯರಿ ಏನ್ರ ಉಂತಾರನ್ನ ಕೇಳ್ಬೇಕು. ಇವು ಹುಡುಗರು ಸಾಲಿಗೆ ಹೋಗ್ಯವು, ಇನ್ನವು ಬಂದು ಸಾಲಾಗಿದ್ದು ಹಸ್ಕೊಂಡ ಬರ್ತಾರ. ಇವ ಏನೈತಿ ಅಂತ ಕೇಳ್ತಾರ. ಬಡ ಒಂದು ಬಿಸಿ ರೊಟ್ಟಿ ಮಾಡಿ ತೆಗದ್ವಿ ಅಂದ್ರೆ ಮುಗಿದು ಹೋತು. ಆಮೇಲೆ ಮತ್ತೆ ಸಂಜೆ ಗಡ್ಸಿಗೆ ಏನ್ರ ಬೇಕಂದ್ ಮಾಡ್ತೀವಿ. ಖರೇನ ತಾಮ್ರಗುಂಡ್ಯಾರ ತಂದಾರ್ರಿ ನಮ್ಮ ಓಣ್ಯಾಗ, ಅವರು ಸಾಕಾಗತ್ತಾರ. ಅದ ಸೌಂಡ್ ಬೆಳಗ್ಗೆ. ಇನ್ನ ಮುಗ್ದಿಲ್ಲ ನಿಮ್ದು ಹಸ ಮಾಡೋದು? ಮುಂಜಾಲಿದ್ದ ಇದ ಒಂದ ಕೆಲಸ ಮಾಡಕತ್ತೀರಲ್ಲ. ನಿಮ್ಮ ಅಲ್ಲಿ ಅವಾಗ ನಾಷ್ಟ ಮಾಡಿಸೋದು ಊಟದ್ದು ಏನ್ರ ವ್ಯವಸ್ಥೆ ಮಾಡಿರ ಇಲ್ಲ? ಏನು ಇಟ ಹಸ ಮಾಡ್ಕೊಂತ ಕುಂದ್ಬಿಟ್ರಿ ಅಕ್ಕ ತಂಗಿ ಮಾತು ಹೇಳ್ಕೊಂತ? ಅಯ್ಯ ನಿಮ್ದು ಬಾರಿ ಬಿಡು. ಅಲ್ಲ ನಮಗೇನ ಕ್ಯಾಪ್ಟೇನ ಕಬರಿಲ್ಲ ಅಂತ ಮಾಡಿರ ಹೆಂಗಂತೀನಿ ನಾನು? ಅಲ್ಲ ಮುಂಜಾನೆ ಮೊದ್ಲು ಅತ್ತಿಗೆ ಎಣ್ಣೆ ಹಚ್ಚಿ ಕೈಕಾಲ್ನೇದು ಕರ್ಕೊಂಬಂದು ಹೊರಗೆ ಮಲಗಿಸಿ, ಈಗ ಕರ್ಕೊಂಡು ಆಕಿನ ಒಳ ಮಲಗಿಸಿ ನಾವು ಇದನ್ನ ಕೌದಿ ಹಾಸ್ಕೊಂಡು ಒಂದಿಟ್ಟು ಜೋಳಪಾಳ ಹಾಸ್ ಮಾಡೋಣ ಅಂತ ನಾವು ಕೂತೀವಿ. ನಾವೇನು ತಿನ್ಸಲ್ಲ ಉಣ್ಸಲ್ಲ ಅನ್ಕೊಂಡಿರ ಹೇಗ? ಮುಂಜಾನೆ ಮೊದ್ಲು ಏಳತ್ಲಿಗೆನ ಮೊದ್ಲು ನಿಮ್ಮವ್ಗ ತಿನ್ಸೋದು ಉಣ್ಸೋದು ಮಾಡೋದು ನಾವು, ಆಮೇಲೆ ನಮ್ಮ ಹೊಟ್ಟಿಗೆ ಹಾಕ್ಯಂಡು ಈಗ ಮನೆ ಬಾಳೆ ಮಾಡಕತ್ತೀವಿ. ನಾನು ಅದ ಅಂತೀನಿ. ಬೇರೆ ಹೆಂಗಸ್ರಂಗ ಹೋಗಿ ಬೇರೆ ಮನೆ ಮುಂದೆ ನಿಂತ್ಕೊಂಡು ಕಲ್ಲ ಒಂದು ಮಲ್ಲ ಒಂದು ಎಲ್ಲಾನು ಆಡ್ಕೊಂಡು ನಿಂತ್ಕೊಂಡಿದ್ರೆ ನಿಮ್ಗೆ ಗೊತ್ತಾಕಿತ್ತು. ಚಂದಾಗ ಮನೆ ಹಿಡಿದು ಬಾಳೆ ಮಾಡ್ಕೊಂಡು ನಾವ ಇಬ್ರು ಅಕ್ಕ ತಂಗಿ ಎಲ್ಲ ಮಾಡ್ತೀವಿ ನೋಡು, ಮಾತಾಡ್ತೀರಿ ನೀವು. ಅಲ್ಲ ನಾ ಎಲ್ಲೋಗಿ ಏನು ಮಾಡಿದ್ರು ಏನು ಅನ್ನೋದಿಲ್ಲ. ನೀವು ಮೊದ್ಲು ಅವ್ಗ ಊಟಕ್ಕೆ ಕೊಟ್ಟಿರೇನೋ ಅಂತ ಕೇಳಿ ನಾನು. ಹಸ ಮಾಡೋದ ಒಂದು ಮುಂಜಾನಿಂದ ಕುಂತಿರಲ್ಲ, ಅದಕ್ಕೆ ಕೇಳಕತ್ತೀನಿ. ನಾವು ಹೋಗೋ ಮುಂದಾಗ ಹೊಸ ಮಾಡಕತ್ತಿದ್ರಿ, ಈಗ ಬಂದಾಗ ಹೊಸ ಮಾಡ್ತೀರಿ, ಅದಕ್ಕೆ ಕೇಳಕತ್ತೀನಿ ನಾನು. ಅಯ್ಯೋ ಮಾರಾಯ, ನಿಮ್ಮ ಅವ್ವ ಊಟ ಕೊಟ್ಟೈತಿ, ಅವ್ರು ಊಟ ಮಾಡ್ಯಾರ. ಈಗ ಮಧ್ಯಾಹ್ನಕ್ಕೆ ಒಂದು ದಿವಸ ಏನಾರ ಬಿಸಿದು ಮಾಡ್ತೀವಿ. ಬಿಸಿ ಮಾಡಿದ ಕೂಡಲೇ ರೊಟ್ಟಿ ಹಾಲು ಹಾಕಿ ಮೆತ್ತಗ ತಿನ್ನಿಸ್ತೀವಿ. ಈಗೂ ನಿಮ್ಮ ಅವ್ವನ ವಿಷಯನ ಮಾತಾಡಕತ್ತಿದ್ವಿ. ಮೊದ್ಲು ಒಂದು ದಿವಸ ಜೋಳದ ನುಚ್ಚು ಹೊಡೆಯೋಣ, ಸಂಗಟಿ ಮಾಡ್ಕೊಡಕ್ಕೆ ಬರುತ್ತೆ ಅತ್ತಿಯರಿಗೆ ಅಂತ ಹೇಳಿ ತೀತಾ. ಒಂದಿಟ್ಟು ಯಾಕೆ ಉಷ್ಣದಂಗಾಗಿ ಬಾಯಾಗ ಗುಳ್ಳೆಗೆವು, ಕಾಲ್ ಮಾಡಿ ಉರಿತಾವು ಅನ್ನಕತ್ತಿದ್ಲೋಡವ್ವ. ಅದಕ್ಕೆ ಒಂದಿಟ್ಟು ಮಜ್ಜಿಗೆ ಕೊಡ್ರಿ, ಪಾನಕ ಮಾಡಿಕೊಡ್ರಿ, ಒಂದಿಟ್ಟು ಏನರ ತಂಪಂದು ಕೊಡ್ರಿ. ಅಯ್ಯ ಎಲ್ಲಾರ ನಾವು ಮಾಡ್ತೀವನ್ರಿ? ಅಡಿಗೆ ನಾವು ಮಾಡ್ತೀವ, ಹಸ ನಾವು ಮಾಡ್ತೀವ, ನೀರು ನಿಡಿ ಬಟ್ಟಿ ಒಗ್ಯಾಣ ಮುಸುರಿ ಭಾಂಡೆ ಅವೆಲ್ಲ ನಾವು ಮಾಡ್ತೀವ. ನೀನು ನಿಮ್ಮ ಮಕ್ಕಳ ಮಾಡ್ತೀರ? ಹೊಸ್ರು ಮಾತಾಡೋದು ನೋಡ ಯಾಕ? ನಾನು ಅದನ್ನ ಅಂತೀನಿ ನೋಡ ಲಕ್ಷ್ಮಿ, ನಾವು ಮನಿ ಬಾಳ ಮಾಡಕತ್ತೀವಿ. ಬಾಳೆದ್ದಲ್ಲ ಬಗ್ಸಿದಲ್ಲ ಅಂತ ಬಂದಾರ ನೋಡ, ಮತ್ತೆ ಏಟಿದಿತ್ತ ಅಂತೀನಿ ನಾನು. ಅಲ್ರಿ ಮಾತಿಗೆ ಹೇಳಿದ್ನಿ ಬಿಡ್ರಿ, ಬರೀ ಹಸ ಮಾಡ್ತೀರ ಏನು ಅಡಿಗೆ ಪಡಿಗೆ ಮಾಡ್ತೀರಾ ಅಂತಂದೆ. ನೀವೇನಿಬ್ರು ಹೊಳೆಕ ಬರ್ತೀರಲ್ಲ. ಅಯ್ಯೋ ನಾವಲ್ಯ ನೋಡಯವ. ಅಲ್ಲ ವಯಸ್ಸಿನಾಗ ಇದ್ದಾಗ ಇಬ್ಬರನ್ನು ಹಕ್ಕೊಂಡು ದನ ಬಡ್ದಾರ. ಅವಾಗ ತಿರುಗಿ ಏನ ನಿಂದು ಅಂತ ಕೇಳಿಲ್ಲ ನಾವು. ಈಗ ಮಾತಾಡೋ ಮಾತು ನೋಡ ಯಾಕ ಹೇಗೈತಿ? ನಾವು ಹೊಡಿತೀವಂತ ನಮ್ಮ ಮಾತ ಇದೆಲ್ಲದ. ಅಲ್ಲ ಓಣ್ಯಾಗ ಕುಂತ್ಕೊಂಡು ನಡು ಓಣ್ಯಾಗ ಮಾತಾಡೋ ಮಾತು ನೋಡ ಯವ. ನಮ್ಮ ಇವಂದು ಇರಣ್ಣ ನಪ್ಪಂದು. ನಾನು ಅದನ್ನ ಅಂತೀನಿ ಜಾಸ್ತಿನ ಆತ. ಯಾಕ
ಮನೆಗೆ ಬರ್ಬೇಕಂತ ಮಾಡಿ ಇಲ್ಲಿ ದಿನ ಏನು ಅಲ್ಲೇ ಎಲ್ಲಾರ ಬಸ್ಗೆ ಶರಣ ಮಕ್ಕಬೇಕಂತ ಮಾಡಿಯ ಹೋಗೋ ಮಾರಾಯ ತಪ್ಪಾತ್ ಬಿಡ್ರಿ ಅದ ಅಂತಾರಲ್ಲ ನಾ ಎಲ್ಲಾರ ಅಂತಾರ ಒಂದ್ ಹೆಂಡತಿ ಮಾಡ್ಕೊಂಡು ಒಂದ್ ಹೆಂಡತಿ ಕಾಟ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಇಬ್ರಿಬ್ರು ಮಾಡ್ಕೊಂಡ್ರಿ ಅಂದ್ರೆ ಮನ್ಯಾಗ ಅವ್ರವ್ರ ಗುದ್ದಾಡ್ ಸಾಯ್ತಾರ ಅಂತ ಯಾರ ತಿಳಿದಾರ ಹೇಳಿದ್ರ ನಾನು 2 ಮದುವೆ ಆದ್ದೆ ನನಗೆ ಇವತ್ತ ಗೊತ್ತಾತು ಇಲ್ಲ 2 ಸೇರಿ ನನ್ನನ್ನು ರುಬ್ತಾವಂತಂದು ಇವತ್ತು ಗೊತ್ತಾತ್ ನೋಡ್ ನನಗೆ ನೋಡ ಅಕ್ಕ ಈಗ ಗೊತ್ತಾತದ ನೋಡು ಯಪ್ಪೋ ನಿಮ್ಗಳ ಸವಾಸನ ಬಾಳ್ ನಡಿಯಪ್ಪ ಯಪ್ಪ ಯಾಕೆ ಬೇಕು ತಣ್ಣಗ ಆತಾತು ಅವು ಮತ್ತು ಮನಿದು ಕಟ್ಟಜಾಕ್ ಹೋಗಿ ಬರ್ತೀನಿ ಒಂದು ದಿವ್ಸ ಇದ್ರಾಗ ತಿರುಣ್ಕಿ ಚರಿಗ್ಯಾಗ ನೀರು ಹಾಕೊಡ್ರಿ ಘನ ಅಂದ್ರೆ ಘನ ನೀರು ಅಡಿಕೆ ಆಗುತ್ತೆ ಬಿಸಿಲಿಗೆ ಸಾಕಾಗಿ ಹೋತ್ ನನಗಂಕ್ರಿ ಹೌದಾ ಹಾಂ ತಡ್ರಿ ಹಂಗಂದ್ರೆ ನಾನಾ ಬರ್ತೀನಿ ಬಂದು ತಿರುಣಿಕಿ ಚರಿಗಿನ ಚಂದ ತೊಳೆದು ನೀರು ಹಾಕ್ಕೊಡ್ತೀನಿ ಅಷ್ಟ ಮಾಡ್ರಿ ಹಿಡ್ಕೊಂಡು ಹೋರಿ ನೀರು ಹಿಡಿದು ಜೊತೆಗಿದ್ರೆ ಚಲೋ ಅಲ್ಲಿ ನೀರು ಪಾರ ಅಂತ ಕುಂದಿರ್ತೀರಿ ನನಗಂಕ್ರು ಕರೆನಾ ಊರು ಹೊರಗಾಗತ್ತ ಮನಿ ಎಲ್ಲರೂ ಅದನ್ನ ಅಂತಾರೆ ಈ ನಿನಗೆ ಎದಕ್ಕೆ ಬೇಕಾಗಿತ್ತಲ್ಲ ಯಪ್ಪ ಸೀನಣ್ಣ ಇಷ್ಟು ಹೊರಗೆ ಊರು ಬಿಟ್ಟು ಹೊರಗೆ ಮನೆ ಕಟ್ಸೋದು ಅಂತಾರೆ ಎಲ್ಲರೂ ನನಗೂ ಅದ ಹೆದ್ರಿಕ್ ಬಿಡ ನಾ ತಪ್ಪು ಮಾಡಿದ್ಯಾನ ಅನ್ಸ್ಬಿಡ್ತು ಒಮ್ಮೆಮ್ಮೆ ಅಲ್ರಿ ಊರು ಬೆಳೆಯಕತ್ತಿಲ್ಲನ ನಾನು ಅದನ್ನ ಅಂತೀನಿ ಊರು ಬೆಳೆಯಕತ್ತತ್ರಿ ಈಗ ಹಂಗೆ ಬೆಳ್ಕೊಂತ ಈಗ ಮೊನ್ನೆ ಅವರು ಲಕ್ಷ್ಮಣರ ಮನ್ಯಾಗ ಬ್ಯಾರೆ ಅದ್ರ ಬ್ಯಾರಾಗಿದ್ದಕ್ಕೆ ಅವ್ರು ಏನು ಮಾಡಿದ್ರು ಅಣ್ಣ ತಮ್ಮ ಇಬ್ರು ಬೇರೆ ಆದ್ರೆ ಅವ್ನು ಹೊಲ್ದಾಗ ಬಂತು ಅವ್ರು ಹೊಲ್ದಾಗ ಮನೆ ಕಿಂಡಿಲ್ಲ ಈಗ ಏನು ನಾವೊಬ್ಬರು ಅದೀವಪ್ಪ ಅಂದ್ರೆ ಅದು ಬೇರೆ ಎಷ್ಟು ಮಂದಿಲ್ಲ ತೋಟದ ಮನೆ ಮಾಡ್ಕೊಂಡು ಸುಮ್ಮನೆ ಏನಾಗೋದಿಲ್ಲ ನಾನೇನು ಈ ಮನಿನ ಹಿಂಗೆ ಬಿಡೋದಿಲ್ಲ ಚಂದಾಗ ಹಾರ್ಗೆಡಿವಿ ಬಿಚ್ಚಿಸಿ ಚಂದಾಗ ಒಂದು ಮನೆ ಮಾಡಿ ಇಡ್ತೀನಿ ಇಲ್ಲಿ ಮತ್ತೆ ಹೋಗೋದು ಬರೋದು ಅದು ಇದು ಈಗ ಅವಾಗ ಈ ಮನಿನ ಮ್ಯಾಗ ಭಾಳ ವ್ಯಾಮೋಹ ಐತೆ ಅವು ಇರೋವರೆಗಂಕ್ರು ಇದ ಮನ್ಯಾಗ ನಾ ಹೊಸ ಮನ್ಯಾಗ ತೋಟದ ಮನೆ ಮಾಡ್ಕೊಂಡು ಹೋಗೋದು ಬರೋದು ಅಲ್ಲಿ ಕಾಳು ಕಡಿ ಒಟ್ಗ್ಯಾಣಕ್ಕೆ ಅದಕ್ಕೆ ಇದಕ್ಕೆ ಅಂದ್ರೆ ಇಲ್ಲಿ ಎತ್ತು ಎಮ್ಮಿ ನಮಗೆ ಹಾಲಿಂದ ನಾವು ವ್ಯವಹಾರ ಮಾಡೋದ್ರಿಂದ ಜಾಗ ನಮಗೆ ಜಾಸ್ತಿ ಬೇಕು ಇಲ್ಲಿಲ್ಲ ಅದಕ್ಕೆ ಅಲ್ಲಿ ಆದ್ರೆ ದಂಧಕಿ ಹೊರಗೆ ಮಾಡ್ಕೊಂಡು ಪೇಶಾಗ ಮಾಡ್ಕೋಬೋದು ದೊಡ್ಡದಾಗಿ ಅಂತ ನಂದ ಮತ್ತು ಅಲ್ಲಿ ದನ ಎಮ್ಮಿ ಕಟ್ಟಿ ಹೊಲ್ದಾಗ ಮನೆ ಮಾಡ್ಕೊಂಡು ಅಲ್ಲಿ ಕಾಳು ಕಡಿ ಇಡಕ್ಕೆ ಮಾಡದ ಇಲ್ಲಿ ನಾವಿರೋದು ಮತ್ತು ನೋಡೋಣ ಮುಂದೆ ಮತ್ತು ನಮ್ಮವು ಇರೋವರೆಗಂಕರು ಇದ ಮನಿನ ಬಿಡು ನಾನಂತರೂ ಎಲ್ಲೂ ಬರೋದಿಲ್ಲ ಬೇರೆ ಬಾಬಾರ ಒಂದು ನೀರ ಕೊಡ್ಬಾ ಹೊತ್ತಾಗುತ್ತ ಇನ್ನು ಬಿಸಿಲು ನೆತ್ತಿಗಿರಕ್ಕಿನ್ನ ಮುಂಚೆಗೆ ಹೋಗಿ ನತ್ತ ಕಡೆಗೆ ಕಟ್ಟ ಕಡೆಗೆ ಆತಾಡ್ರಿ ಬನ್ನಿ ಅಯ್ಯ ಏ ಲಕ್ಷ್ಮಿ ಲಕ್ಷ್ಮಿ ರೀ ಅಲ್ಲಿ ನೋಡ್ರಲ್ಲಿ ನಿರ್ಮಲಿ ಬರಕತ್ತಾಳ ಮತ್ತ ಯವ್ವ ಇನ್ನೇನು ತಕೊಂಬಂದ್ಲ ಯವ್ವ ಈಕಿ ಅಯ್ಯ ಯಾಕ ಹೌದಲ್ಲ ಯವ್ವ ನಿರ್ಮಲಿನ ಇನ್ನು ಸತ್ರು ಕಾರಿಡದಲ್ಲ ಅಂತಂದು ಮಣತೂರಿಗೆ ಹೇಳ ಇನ್ಯಾಕೆ ಬಂದ್ಲ ಯವ್ವ ಯಾಕ ಹುಷಾರಾಗಿರ್ಬೇಕು ಯಾಕ ಈಕಿ ಬರೋದು ನೋಡಿದ್ರ ಏನ ನಾಟಕ ಎಬ್ಸ್ಕೊಂಡ ಬರ್ತಾಳವ ಈಕಿ ನಿರ್ಮಲಿನ ಬಂದಿರ್ತಾಳ ನಿಮ್ಮ ಪಡಿ ನಿಮ್ದು ಏಟೈತ್ ಮಾಡ್ರಿ ನೋಡೋಣಂತ ಒಳಗೆ ಬಿಡ್ಬೇಡ್ರಿಕಿನ್ನ ಅವು ಮಕ್ಕಾಂಡಳನ ರಾತ್ರಿ ಎಲ್ಲ ನಿದ್ದೆಗಿಲ್ಲಂತ ಒದ್ದಾಡಿ ಸಾಕಾಗಿ ಈಗ ಒಂದೀಟ್ ಬಾಗಿಲು ತೆಗ್ದಿದ್ದಕ್ಕೆ ತಣ್ಣಗೆ ಗಾಳಿ ಬರಕತ್ತೈತವ ನಾ ಅಡ್ಡಕ್ಕಿನಿ ಅಂತಿದ್ದಕ್ಕನ ನಾವು ಅಲ್ಲೇ ಮಾಡಾರು ಪಡಸಾಲ್ಯಾಗ ಹಸ ಮಾಡಾರು ನಾ ಮತ್ತೆ ಅತ್ತಿ ಎದ್ದಿದ್ದಾಳ ಅಂತಂದು ಇಲ್ಲಿ ತೊಗೊಂಬಂದಿವಿ ಓಟು ಹಸ ಮಾಡಾಕ ಈಕೆ ಬಂದು ಕಲ ಬಾಯಿ ಮಾಡಿ ಎಬ್ಸ್ತಾಳೇನಪ್ಪ ಯಪ್ಪ ಏನ ನೋಡ್ರಿ ನಿಮ್ಮ ತಂಗಿ ಜೊತೆ ನೀವ ಮಾತಾಡ್ರಿ ನಮಗಂಕ್ರು 3 ಹೊತ್ತು ಎಲ್ಲ ಬಿಟ್ಟು 3 ಬಿಟ್ಟು ಅವ್ರ ಜೊತೆ ಜಗಳ ಮಾಡೋದಾಗೋದಿಲ್ಲ ಏನ ಅದ್ಗೆ ಮರ ಆರಾಮದಿರಾ ಅಯ್ಯಯ್ಯಯ್ಯ ರೀ ನೋಡ್ರಿ ಸೂರ್ಯ ಏನ್ರ ಅದನ್ನ ಏನು ಚಾಂದಿಗಿಂದ ಪಿಟತ್ನಾಗ ಬಂದಾರ ನೋಡ್ರಿ ಒಂದಿಟ್ಟು ಹಂಗ ಯಾಕಂತೀರಿ ಅತಿಗೆ ಮರ ಯವ್ವ ಯಕ್ಕ ನನ್ನ ಕಿವಿ ಕರೆನ ಏನೋ ಆಗ್ಯ ಬಿಡ ಯವ್ವ ಏನೇನ ಎಬ್ಷ ಬಂದಾಳ ಈಕಿ ಯಕ್ಕ ನೋಡ ಏನಾರ ಮಾಟ ಮಂತ್ರ ಮಾಡಿಸ್ಕೊಂಡು ಹೊಟ್ಟೆ ಹಾಕಕ್ಕೆ ಏನಾರ ತಂದಾಳನ ನೋಡು ಎಲ್ಲಿ ಶರಗ್ನೆ ಕಟ್ಕೊಂಡಾಳ ಏನು ಮಲ್ಕಟ್ನೆ ಇಟ್ಕೊಂಡಾಳ ನೋಡು ಒಂದಿಟ್ಟು ಏನೈತನವ ಹೊಸ ನಾಟಕ ಅಂತ ಶುರು ಆಗೈತಿ ಕೇಳೋನ್ ತಡಿ ಶುರು ಮಾಡ್ತಾಳ ಆಕೇನು ಬಂದಾಳ ಅಂದ್ರೆ ಅದೇನಂತಾರಲ್ಲ ಊರಿಗೆ ಬಂದಾರ ನೀರಿಗೆ ಬರೋದಿಲ್ಲ ಮನೆಗೆ ಬಂದಕ್ಕೆ ಸುದ್ದಿ ಹೇಳೋದಿಲ್ಲ ನೋಡುನು ಹಂಗೆ ಯಾಕ್ರಿ ಅದಕ್ಕೆ ಮರ ಹಂಗಿಸ್ ಮಾತಾಡ್ತೀರಿ ಮನೆ ಮಗಳು ಅಷ್ಟು ದೂರದಿಂದ ಸತ್ಕೊಂತ ಎದ್ಕೋತ ಅವ್ರ ಮನೆಗೆ ಬಂದಾಳ ನನ್ನ ಮೇಲೆ ಕರುಣೆ ಕಕ್ಲಾತಿ ಏನೂ ಇಲ್ಲ ಅಂದ್ರೆ ನಿಮಗ ಹಂಗಂದ್ರೆ ಏನಂತಂದು ನಿನಗರ ಗೊತ್ತೈತನ ಕರುಣೆ ಕಕ್ಲಾತಿ ಇದ್ದಾಕಿ ಹೆತ್ತ ಹಡ್ದ ತಾಯಿ 9 ತಿಂಗಳು ನಿನ್ನ ಹೊಟ್ಟ್ಯಾಗ ಇಟ್ಕೊಂಡು ಇಷ್ಟುದ್ದ ನೀನು ಮಾಡಿ ಮದುವೆ ಮುಂಜಿ ಹೌದು ಅಲ್ಲ ಮಾಡ್ದಕ್ಕಿಗೆ ಹೊಡೆದು ಕಳಿಸಿ ಎಲ್ಲಿ ನೀನು ನಾಚಿಕಾಗೋದಿಲ್ಲ ನಿನಗ ಈಗ ಬಂದಿಯಲ್ಲ ಮಾತಾಡಕ ಏನು ಎದಕ್ಕೆ ಬಂದಿ ಇದು ನಿಮಗ ಸರಿನೋ ಅಣ್ಣ 3 ಮಂದಿ ಮನಿ ಮಗಳು ಅಲ್ಲಿಂದ ಬಂದಿನಿ ಒಳಗ್ ಬಾರುವ ಕುಂದ್ರು ನಿಂದ್ರು ಉಣ್ಣು ತಿನ್ನು ಅನ್ನೋದು ಬಿಟ್ಟು ನೋಡ್ರಿ ಹೆಂಗ್ ಮಾಡ್ತೀರಿ ಹೊರಗ ನಿಂದ್ರಿಸಿ ಏನಂತ ಕೇಳ್ತಿರಲ್ಲ ನಿಮಗ ಸರಿ ಅನ್ನಿದು ಸಾಕು ನಾವ್ ಯಾರು ಇಲ್ಲಿ ಮೊಬ್ರಿಲ್ಲ ನಮ್ಮನ್ನ ಮೊಬ್ರು ಮಾಡೋ ಪ್ರಯತ್ನ ಮಾಡ್ಬೇಡ ಎದಕ್ ಬಂದಿ ಅಂತ ಹೇಳ್ಬಿಡ ಬಾಡ್ದವ ಅಷ್ಟ ಸಾಕು ನಮಗ ಎದಕ್ ಬಂದಿ ಅದನ್ನ ಹೇಳ್ಬಿಡ ಸಾಕು ನಮಗ